ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬಹುದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ, ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಒಂದು ಟಾಪಿಕ್ ಇದೆ. ಅದನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಫಸ್ಟು ನಾವು ಜಾಗ್ರಫಿ ಅರ್ಥ ಮಾಡ್ಕೊಳ್ಳೋಣ. ಸೊ ಜಾಗ್ರಫಿಯಲ್ಲಿ ನೀವು ಇಲ್ಲಿ ನೋಡ್ಕೊಂಡಿದ್ರೆ ಟೆಕ್ಟಾನಿಕ್ ಪ್ಲೇಟ್ಸು. ಸೊ ಇಲ್ಲೆಲ್ಲ ಪ್ಲೇಟ್ಸು ನಿಮಗೆ ಕಾಣ್ತಾ ಇರುತ್ತೆ ನೋಡಿ. ಆಸ್ಟ್ರೇಲಿಯನ್ ಪ್ಲೇಟ್ ಇದೆ, ಇಲ್ಲಿ ಇಂಡಿಯನ್ ಪ್ಲೇಟ್ ಇದೆ, ಇಲ್ಲಿ ಅರೇಬಿಯನ್ ಪ್ಲೇಟು, ಆಫ್ರಿಕನ್ ಪ್ಲೇಟ್, ಅದಾದಮೇಲೆ ಯುರೇಷಿಯನ್ ಪ್ಲೇಟು, ಸೌತ್ ಅಮೇರಿಕನ್ ಪ್ಲೇಟು, ನಾಸ್ಕಾ ಪ್ಲೇಟು, ಪೆಸಿಫಿಕ್ ಪ್ಲೇಟು, ಈ ಕಡೆಯಿಂದ ಈ ಕಡೆವರೆಗೂ ಇದೆ ನೋಡಿ ಪೆಸಿಫಿಕ್ ಪ್ಲೇಟು. ಮತ್ತು ಇಲ್ಲಿ ಫಿಲಿಪೀನ್ ಸಿ ಪ್ಲೇಟು, ನಾರ್ತ್ ಅಮೇರಿಕನ್ ಪ್ಲೇಟ್, ಅದಾದಮೇಲೆ ಜುವಾನ್ದೆ ಫುಕಾ ಪ್ಲೇಟ್ ಅಂತ, ಅದಾದಮೇಲೆ ಇಲ್ಲಿ ಕೆರೇಬಿಯನ್ ಪ್ಲೇಟು, ಇಲ್ಲಿ ಕೋಕೋಸ್ ಪ್ಲೇಟ್ ಅಂತ ಇದೆ. ಸೊ ಇಲ್ಲಿ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥದ್ದು ಈ ರೀಜನಲ್ಲಿ. ಯಾವ ರೀಜನು ಅಂತಂದರೆ ಇಂಡಿಯನ್ ರೀಜನ್ನು, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಬರುತ್ತಲ್ಲ ಈ ರೀಜನು. ಸೊ ಇಂಡಿಯನ್ ಪ್ಲೇಟು ಮತ್ತು ಆಸ್ಟ್ರೇಲಿಯನ್ ಪ್ಲೇಟಿನ ಈ ರೀಜನು. ಸೊ ಆಲ್ಮೋಸ್ಟ್ ನಮಗೆ ಇಲ್ಲಿಂದ ಏನೋ ಈಕ್ವೇಟರು ಪಾಸ್ ಆಗ್ತಾ ಇರುತ್ತೆ, ಅಷ್ಟು ನೆನ್ಪಿಟ್ಕೊಂಡಿರಿ. ಇವಾಗ ಇಂಡಿಯಾ ಏನಿತ್ತು ಅಂತಂದರೆ ಇಂಡಿಯಾ ಮುಂಚೆ ಇಲ್ಲಿ ಆಸ್ಟ್ರೇಲಿಯನ್ ಪ್ಲೇಟಿಂದ ಒಂದು ಪಾರ್ಟ್ ಇತ್ತು. ಅದಾದಮೇಲೆ ಏನಾಗೋಯ್ತು ಅಂತಂದರೆ ಇಂಡಿಯಾ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಆಲ್ಮೋಸ್ಟು ನಾರ್ತ್ ಸೈಡ್ಗೆ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಇದನ್ನು ನೋಡ್ಕೊತಾ ಇರಿ. ಇವಾಗ ನೋಡಿ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋದ್ಮೇಲೆ ಯಾವ ಥರ ಕಾಣ್ತಿದೆ ಅಂತಂದರೆ ಪ್ಲೇಟ್ ಟೆಕ್ಟಾನಿಕ್ಸು ಈ ಥರ ನಮಗೆ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಇಲ್ಲಿ ಇಮೇಜಲ್ಲಿ ಕಾಣ್ತಿದೆ ನೋಡಿ ನಿಮಗೆ, ಈ ಥರ ಡ್ರಿಫ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಇದರಲ್ಲಿ ಈ ಇಮೇಜಲ್ಲಿ ನೀವೇನು ಕಾನ್ಸಂಟ್ರೇಟ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಇದು 71 ಮಿಲಿಯನ್ ಇಯರ್ಸ್ ಆಗೋ ಇಲ್ಲಿತ್ತು, 55 ಮಿಲಿಯನ್ ಇಯರ್ಸ್ ಆಗೋ ಇಲ್ಲಿತ್ತು, ಆಲ್ಮೋಸ್ಟು 38 ಮಿಲಿಯನ್ ಇಯರ್ಸ್ ಆಗೋ ಇಲ್ಲಿತ್ತು. ಸೊ 55ಇಂದ 38 ಮಿಲಿಯನ್ ಇಯರ್ಸ್ ಮಧ್ಯದಲ್ಲಿ ಏನಿತ್ತು ಅಂತಂದರೆ ಇಂಡಿಯಾ ಬಂದ್ಬಿಟ್ಟು ಇಲ್ಲಿ ಈಕ್ವೇಟರ್ ರೀಜನ್ ಹತ್ರ ಇತ್ತು. ಇದನ್ನು ಕಾನ್ಸಂಟ್ರೇಟ್ ಮಾಡ್ಕೋಬೇಕು ನೀವು. ಈಕ್ವೇಟರ್ ರೀಜನ್ ಹತ್ರ ಇತ್ತಲ್ವಾ. ಸೊ ಇಲ್ಲೇನಾದರೂ ನೀವು ನೋಡ್ಕೊಂಡಿದ್ರೆ ಈ ರೀಜನ್ ನಮಗೇನಾಗುತ್ತೆ, ಈ ರೀಜನು ರಾಜಸ್ಥಾನ್ ರೀಜನ್ ಅಲ್ವಾ. ಸೊ ರಾಜಸ್ಥಾನ್ ರೀಜನು ಈ ರೀಜನು. ಸೊ ಅಂತಂದರೆ ಇವಾಗ ಇರೋವಂಥದ್ದು ನಮಗೇನು ರಾಜಸ್ಥಾನ್ ರೀಜನ್ ಇದೆ ಅದು ಒಂದಲ್ಲ ಒಂದು ಟೈಮಲ್ಲಿ ಈಕ್ವೇಟರ್ ಹತ್ರ ಇತ್ತಲ್ವಾ. ಸೊ ಒಂದು ಟೈಮಲ್ಲಿ ಅದು ಈಕ್ವೇಟರ್ ಹತ್ರ ಇತ್ತು. ಇಷ್ಟು ನೋಡ್ಕೊಂಡಿರಿ. ಇದಕ್ಕೆ ನಾವು ಪ್ಲೇಟ್ ಟೆಕ್ಟಾನಿಕ್ಕಿಗೆ ಒಂದು ಎಕ್ಸಾಂಪಲ್ ನೋಡ್ಕೋಬೇಕು ಅಂತಂದರೆ ಇಲ್ಲಿ ನೋಡಿ, ಇದು ಸೌತ್ ಅಮೇರಿಕಾ ನೋಡಿ, ಆಲ್ಮೋಸ್ಟು 500 ಮೀಟರ್ಸ್ ಡೀಪಲ್ಲಿ ಏನಾದ್ರು ನೋಡ್ಕೊಂಡಿದ್ರೆ ಸೌತ್ ಅಮೇರಿಕಾ ಆಫ್ರಿಕಾಗೆ ಜಾಯಿನ್ ಆಗುತ್ತೆ ಅಂತ. ಸೊ ಇಷ್ಟು ಬೇಸಿಕ್ಸ್ ಆದಮೇಲೆ ನಾವಿವಾಗ ಒಂದು ಲೀಫ್ ಬಗ್ಗೆ ನೋಡ್ಕೊಳ್ಳೋಣ, ಯಾಮ್ ಲೀಫ್ ಅಂತ. ಸೊ ಯಾಮ್ ಲೀಫ್ ಅಂತ ಏನು ಲೀಫ್ ಇದೆಯಲ್ಲ ಇದು, ಈ ಲೀಫು ನೋಡಿ ಬರೀ ನಮಗೆ ಟ್ರಾಪಿಕಲ್ ರೀಜನಲ್ಲಿ ಅಷ್ಟೇ ಸಿಗೋವಂಥದ್ದು. ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ರೀಜನ್ಸಲ್ಲಿ ಅಷ್ಟೇ ಸಿಗುತ್ತೆ. ಬಟ್ ಹ್ಯೂಮಿಡ್ ಇರಬೇಕು, ಟ್ರಾಪಿಕ್ ಇರಬೇಕು, ಹ್ಯೂಮಿಡ್ ರೀಜನ್ ಇರಬೇಕು ಮತ್ತು ಟ್ರಾಪಿಕ್ಸ್ ಇರಬೇಕು, ಅಲ್ಲಷ್ಟೇ ಸಿಗುತ್ತೆ. ಸೊ ಇದನ್ನು ಯಾಮ್ ಲೀಫ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು, ಯಾಮ್ ಲೀಫ್ ಅಂತ. ಸೊ ಯಾಮ್ ಲೀಫಿನ ಸ್ಪೆಷಾಲಿಟಿ ಏನು ಅಂತಂದರೆ ಇದೊಂಥರ ಹಾರ್ಟ್ ಸ್ಟ್ರಕ್ಚರಲ್ಲಿದೆ ಅಲ್ವಾ. ಸೊ ಒಂಥರ ಹಾರ್ಟ್ ಸ್ಟ್ರಕ್ಚರಲ್ಲಿದೆ ಮತ್ತು ಇದರಲ್ಲಿ ವೇನ್ಸು, ಈ ವೇನ್ಸು ನೋಡ್ಕೊಂಡಿರಿ, ಈ ಲೈನ್ಸ್ ಏನಿದ್ದಾವಲ್ಲ ಟಾಪಿಂದ ಬಾಟಮ್ವರೆಗೂ ಕೂಡ ಬರ್ತಾ ಇರುತ್ತೆ. ಸೊ ಇದೇ ಸ್ಪೆಷಾಲಿಟಿ ಯಾಮ್ ಲೀಫಿಂದು, ಟಾಪಿಂದ ಬಾಟಮ್ವರೆಗೂ ಬರ್ತಾ ಇರುತ್ತೆ ಲೀಫ್, ಇದು ವೇನ್ಸು. ಸೊ ಹಾರ್ಟ್ ಶೇಪಲ್ಲಿರುತ್ತೆ ಮತ್ತು ಟ್ರಾಪಿಕಲ್ ಹ್ಯೂಮಿಡ್ ರೀಜನಲ್ಲಿ ಇದು ಬೆಳೀತಾ ಇರುತ್ತೆ. ಸೊ ಇವಾಗ ರೀಸೆಂಟಾಗಿ ಏನು ಮಾಡ್ಕೊಂಡಿದ್ದಾರೆ ಅಂತಂದರೆ ರೀಸೆಂಟಾಗಿ ನಮ್ಮ ಏಷ್ಯಾದಲ್ಲಿ ಇದರ ಫಾಸಿಲ್ಲು ಅಂತಂದರೆ ಡಯೋಸ್ಕೋರಿಯಾ ಯಾಮ್ ಲೀಫು, ಈ ಯಾಮ್ ಲೀಫಿನ ಫಾಸಿಲ್ಲು ರೀಸೆಂಟಾಗಿ ರಾಜಸ್ಥಾನಲ್ಲಿ ಕಂಡುಹಿಡಿದಿದ್ದಾರೆ. ಸೊ ಏಷ್ಯಾದಲ್ಲಿ ಮುಂಚೆ ಯಾವಾಗಲೂ ಕೂಡ ಕಂಡುಹಿಡ್ದಿರಲಿಲ್ಲ ಇದನ್ನು, ಆದರೆ ಈ ಟೈಮು ರಾಜಸ್ಥಾನಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಸೊ ಎಲ್ಲರಿಗೂ ಗೊತ್ತಿರೋಂಗೆ ರಾಜಸ್ಥಾನ್ ನೋಡ್ಕೊಂಡಿರಿ ಡೆಸರ್ಟ್ ಇರೋವಂಥದ್ದು ಪ್ಲೇಸ್ ಅಲ್ವಾ. ಸೊ ರಾಜಸ್ಥಾನಲ್ಲಿ ಯಾವ ಥರ ಬರೋಕ್ಕೆ ಸಾಧ್ಯ? ಹಾಗಂತಂದರೆ ಇವ್ರೇನು ಕನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಒಂದು ಟೈಮಲ್ಲಿ ಇದು ಯಾವಾಗ ಇಂಡಿಯನ್ ಪ್ಲೇಟು ಫ್ಲೋ ಆಗ್ತಾ ಇತ್ತಲ್ಲ ಈಕ್ವೇಟರ್ ರೀಜನಲ್ಲಿ ಆಲ್ಮೋಸ್ಟು 55ಇಂದ 38 ಮಿಲಿಯನ್ ಇಯರ್ಸು ಮಧ್ಯದಲ್ಲಿತ್ತು. ಅದನ್ನು ನಾವು ಇಯೋಸೀನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಇಯೋಸೀನ್ ಇರೋ ಟೈಮಲ್ಲೇ ಇದರಲ್ಲಿ ಆ ಟೈಮಲ್ಲಿ ಈ ಡೆವಲಪ್ಮೆಂಟ್ ಆಗಿರ್ಬೋದು, ಆ ಟೈಮಲ್ಲೇ ಬೆಳೆದಿರ್ಬೋದು, ಆದರೆ ಇವಾಗ ಅಲ್ಲಿ ಕಂಪ್ಲೀಟಾಗಿ ಡೆಸರ್ಟ್ ಆಗೋಗ್ಬಿಟ್ಟಿದೆ ಅಂತ. ಸೊ ಇದು ನೋಡಿ ಏಷ್ಯಾದು ಫಸ್ಟು ಫಾಸಿಲ್ ಡಯೋಸರ ಯಾಮ್ ಲೀಫ್ ಅಂತ. ಯಾಮ್ ಲೀಫ್ ಅಂತಂದರೆ ತುಂಬಾ ಜಾಸ್ತಿ ವೇನ್ಸ್ ಇರುತ್ತೆ, ಟಾಪಿಂದ ಬಾಟಮ್ವರೆಗೂ ಎಕ್ಸ್ಟೆಂಡ್ ಆಗ್ತಿರುತ್ತೆ, ಅದೇ ಡೆಫಿನೇಷನ್ ಇದೆ. ಸೊ ಸೈಂಟಿಸ್ಟು ರೀಸೆಂಟಾಗಿ 2 ಇದೇ ಥರದ್ದು ಲೀವ್ಸ್ನ ರಾಜಸ್ಥಾನಿಂದ ತೆಗೆದಿದ್ದಾರೆ. ಅಂತಂದರೆ ಮುಂಚೆ ಟೈಮಲ್ಲಿ ಇತ್ತದು ಸ್ವಲ್ಪ ಒಳ್ಳೆ ಶೇಪಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ತೆಗೆದು ಈ ಥರ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಈ ಥರ ಯಾಮ್ ಲೀಫು ಬರೀ ಟ್ರಾಪಿಕಲ್ ಫಾರೆಸ್ಟ್ ಅಷ್ಟೇ ಕಂಡುಹಿಡಿಯೋದು. ಸೊ ಒಂದು ಟೈಮಲ್ಲಿ ಇಯೋಸೀನ್ ಟೈಮಲ್ಲಿ ರಾಜಸ್ಥಾನಲ್ಲಿ ನಮಗೆ ಟ್ರಾಪಿಕಲ್ ಫಾರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಸೊ ಇಂಡಿಯಾ ಗೋಂಡ್ವಾನಾ ಲ್ಯಾಂಡ್ ಅಂತಂದರೆ ಯಾವುದು? ಸೊ ಇದು ಆಸ್ಟ್ರೇಲಿಯನ್ ಪ್ಲೇಟ್ ಏನಿದೆಯಲ್ಲ, ಸೊ ಇದೆಲ್ಲ
ಎಲ್ಲದೂ ಕೂಡ ನಮಗೆ ಮುಂಚೆ ಗೋಂಡ್ವಾನಾ ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಇದ್ವಿ. ಸೊ ಗೋಂಡ್ವಾನಾ ಲ್ಯಾಂಡಿನ ಒಂದು ಪಾರ್ಟ್ ಆಗಿತ್ತು. ಅದಾಗಿ ಅದು ಈಕ್ವೇಟರಿಂದ ದಾಟಿ ಇವಾಗ ಇರುವಂಥದ್ದು ಪೊಸಿಷನಿಗೆ ಬರ್ತಾ ಇರೋ ಟೈಮಲ್ಲಿ, ಈಕ್ವೇಟರ್ ಹತ್ರ ಇರೋ ಟೈಮಲ್ಲಿ ಈ ಥರ ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ಇವಾಗಲೂ ಕೂಡ ಏನು ನಿಂತ್ಕೊಂಡಿಲ್ಲ. ನಮ್ಮ ಇಂಡಿಯಾ ಏನಿದೆಯಲ್ಲ, ಸೊ ಈ ಮ್ಯಾಪ್ನ ನೀವು ನೋಡಿಕೊಂಡ್ರೆ ನಮ್ಮ ಇಂಡಿಯಾ ಏನಿದೆಯಲ್ಲ ಇವಾಗಲೂ ಕೂಡ ಇದು ನಾರ್ತ್ ಕಡೆಗೆ ಪುಷ್ ಮಾಡ್ತಾ ಇದೆ. ಯಾಕಂತಂದರೆ ಮುಂಚೆಯಿಂದನೂ ಕೂಡ ಅದು ನಾರ್ತ್ ಕಡೆಗೆ ಬರ್ತಾ ಇರೋದಲ್ವಾ. ಸೊ ಇವಾಗಲೂ ಕೂಡ ಅದು ನಾರ್ತ್ ಕಡೆಗೆ ಪುಷ್ ಮಾಡ್ತಾ ಇದೆ. ಅದಕ್ಕೋಸ್ಕರ ನಮಗೆ ಯಾವಾಗಲೂ ಕೂಡ ಈ ನೇಪಾಳ ಬೆಲ್ಟ್ ಏನಿದೆಯಲ್ಲ, ಈ ನೇಪಾಳ ಬೆಲ್ಟು ಅಥವಾ ಈ ನೇಪಾಳ ರೀಜನ್ ಏನಿದೆಯಲ್ಲ, ಇಲ್ಲಿ ಅರ್ತ್ಕ್ವೇಕ್ ತುಂಬ ಜಾಸ್ತಿ ಆಗುವಂಥದ್ದು. ಯಾಕೆ ಅರ್ತ್ಕ್ವೇಕ್ ತುಂಬ ಜಾಸ್ತಿ ಆಗುತ್ತೆ ಅಂತಂದರೆ ಅದೇ ಬೇರೆ ಪ್ಲೇಟು ಇದೇ ಬೇರೆ ಪ್ಲೇಟು ಜಾಯಿನ್ ಆಗಿ ಮುಂದೆ ಪುಷ್ ಮಾಡ್ತಿದೆಯಲ್ಲ, ಅದಕ್ಕೋಸ್ಕರ ಅಲ್ಲಿ ಅರ್ತ್ಕ್ವೇಕ್ ಎಲ್ಲ ರೀಜನ್ಸು ತುಂಬ ಜಾಸ್ತಿ ಆಗುವಂಥದ್ದು. ಸೊ ಇದರಲ್ಲಿ ನಾವು ಜಾಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟು ಎಲ್ಲದೂ ಕೂಡ ಕವರ್ ಮಾಡ್ಕೊಂಡಿದ್ದೀವಿ. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಂಡಿರಿ ಯಾವ ಥರ ನೀವು ಲಿಂಕ್ ಮಾಡ್ಕೋಬೋದು ಅಂತ.